ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಆಕ್ಷನ್ ಬಳಿಕ ಆರ್ ಸಿ ಬಿ ವುಮೆನ್ಸ್ ತಂಡ ಹೇಗಾಗಿದೆ? ನನಗಂತೂ ತುಂಬಾ ಖುಷಿಯಾಗಿದೆ. ಅತ್ಯುತ್ತಮವಾಗಿ ಟೀಮನ್ನು ಕರೆದಿದ್ದಾರೆ ನಿನ್ನೆ ಆರ್ ಸಿ ಬಿ ಫ್ರ್ಯಾಂಚೈಸ್ ಅವರು. ಸೊ ಅದ್ಭುತವಾಗಿದೆ ಟೀಮು. ಸೊ ಯಾರ್ಯಾರಿದ್ದಾರೆ ಟೀಮ್ನಲ್ಲಿ, ಪ್ಲೇಯಿಂಗ್ 11 ಸ್ಟ್ರಾಂಗೆಸ್ಟ್ ಹೇಗಾಗ್ಬೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೆ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಪಟೆ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಬಿಗ್ ನೇಮ್ಸನ್ನು ತಗೊಂಡಿದ್ದಾರೆ, ಹಾಗೆಯೇ ಅತ್ಯುತ್ತಮವಾಗಿ ಆಡೋ ಪ್ಲೇಯರ್ಸ್ನು ಕೂಡ ತಗೊಂಡಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ. ಸೊ ಚೆನ್ನಾಗಾಗಿದೆ ಆರ್ ಸಿ ಬಿ ತಂಡದ್ದು ನಿನ್ನೆ ಆಕ್ಷನ್ ಅಂತಲೇ ಹೇಳ್ಬೋದು. ಅತ್ಯುತ್ತಮವಾಗಿ ಟೀಮನ್ನು ಬಿಲ್ಡ್ ಮಾಡಿದ್ದಾರೆ. ಇನ್ನು ಹೇಗೆ ಆಡಿಸ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಟೀಮ್ ಹೇಗಿದೆ ಅಂತ ನೋಡೋಣ. ಫುಲ್ ಟೀಮ್ ಹೇಗಿದೆ ಅಂತ. ಬೆಂಗಳೂರು ಆರ್ ಸಿ ಬಿ ವುಮೆನ್ಸ್ ತಂಡದ್ದು ಸ್ಮೃತಿ ಮಂದಣ್ಣ, ಜಾರ್ಜಾ ವೋಲ್, ದಯಾಳನ್, ಹೇಮಲತಾ, ರೀಚಾ ಘೋಷ್, ಕುಮಾರ್ ಪ್ರತ್ಯೂಷಾ, ಎಲಿಸ್ ಪೆರಿ, ಗ್ರೇಸ್ ಹ್ಯಾರಿಸ್, ನದೀನ್ ಡಿ ಕ್ಲರ್ಕ್, ಶ್ರೇಯಾಂಕಾ ಪಾಟೀಲ್, ಗೌತಮಿ ನಾಯ್ಕ್, ಲೌರನ್ ಬೆಲ್, ಲಿನ್ಸ್ಲೆ ಸ್ಮಿತ್, ಪೂಜಾ ವಸ್ತ್ರಾಕರ್, ಅರುಂಧತಿ ರೆಡ್ಡಿ, ರಾಧಾ ಯಾದವ್ ಮತ್ತು ಪ್ರೇಮಾ ರಾವತ್ ಇದ್ದಾರೆ. ಸೊ ಈ ಥರ ಇದೆ ಟೀಮು ಆರ್ ಸಿ ಬಿ ವುಮೆನ್ಸ್ ತಂಡದ್ದು. ಸೊ 16 ಪ್ಲೇಯರ್ಸ್ ಇದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡದಲ್ಲಿ. ಸೊ ಎಲ್ಲರೂ ಕೂಡ ಚೆನ್ನಾಗಿರೋ ಪ್ಲೇಯರ್ಸೇ ಇದ್ದಾರೆ. ಅದ್ಭುತವಾಗಿ ಟೀಮನ್ನು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅತ್ಯುತ್ತಮವಾಗಿ ಅಂದರೆ ಆಲ್ರೌಂಡರ್ಸನ್ನು ಜಾಸ್ತಿ ತೊಗೊಂಡಿದ್ದಾರೆ. ಸೊ ಇದರೊಂದಿಗೆ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ಸಖತ್ತಾಗಿ ಆಡೋ ಪ್ಲೇಯರ್ಸನ್ನು ಪಿಕ್ ಮಾಡಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ. ಸೊ ಚೆನ್ನಾಗಿ ಆಗಿದೆ ಟೀಮು. ಇನ್ನು ಸ್ಟ್ರಾಂಗೆಸ್ಟ್ 11 ನೋಡೋದಾದರೆ, ಸ್ಮೃತಿ ಮಂದಣ್ಣ ಜೊತೆ ಜಾರ್ಜಾ ವೋಲ್ ಓಪನಿಂಗ್ ಮಾಡ್ತಾರೆ. ಖಂಡಿತವಾಗ್ಲೂ ಸಖತ್ತಾಗಿ ಓಪನಿಂಗ್ ಮಾಡ್ತಾರೆ. ಸೊ ಹೋದ ಸೀಸನ್ನೆಲ್ಲ ಏನೋ 99 ರನ್ಸ್ ಕೂಡ ಹೊಡೆದಿದ್ರು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ. ಇವರು ಗುಜರಾತ್ ಜೈಂಟ್ಸ್ ಪರವಾಗಿ ಆಡಿದ್ರು ಅಂತ ಅನಿಸುತ್ತೆ. ಸೊ ಅವರು ಸಖತ್ತಾಗಿ ಆಡ್ತಾರೆ. ಸ್ಮೃತಿ ಮಂದಣ್ಣ ಜೊತೆ ಜಾರ್ಜಾ ವೋಲ್ ಓಪನಿಂಗ್ ಮಾಡಿದರೆ, 1 ಡೌನ್ನಲ್ಲಿ ಎಲಿಸ್ ಪೆರಿ ಸಖತ್ತಾಗಿ ಆಡಿದ್ದಾರೆ 2 ಸೀಸನ್ ಕೂಡ ಆರ್ ಸಿ ಬಿ ತಂಡಕ್ಕೆ. 3 ಸೀಸನ್ ಇನ್ಫ್ಯಾಕ್ಟು 3 ಸೀಸನ್ ಕೂಡ ಚೆನ್ನಾಗಿ ಆಡಿದ್ದಾರೆ ಎಲಿಸ್ ಪೆರಿ ಅವರು 1 ಡೌನ್ನಲ್ಲಿ. ಇನ್ನು 2 ಡೌನ್ನಲ್ಲಿ ದಯಾಳನ್, ಹೇಮಲತಾ ಅವ್ರಿಗೆ ಹೋಗ್ಬೋದು. ಯಾಕಂದರೆ ಓವರ್ಸೀಸ್ ಪ್ಲೇಯರ್ಸ್ 4 ಇರೋದರಿಂದ ಸೊ ಆಲ್ರೌಂಡರ್ಸನ್ನೇ ಜಾಸ್ತಿ ಪಿಕ್ ಮಾಡ್ಕೊಬೋದು. ಸೊ ಜಾರ್ಜಾ ವೋಲ್ ಒಬ್ಬರು ಖಂಡಿತವಾಗ್ಲೂ ಇರ್ತಾರೆ ಓಪನಿಂಗ್ ಆಪ್ಷನಲ್ಲಿ. ದಯಾಳನ್, ಹೇಮಲತಾ ನಂಬರ್ 4ಅಲ್ಲಿ ಬಂದರೆ, ರೀಚಾ ಘೋಷ್ ಅವರು ನಂಬರ್ 5ನಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಗ್ರೇಸ್ ಹ್ಯಾರಿಸ್ ಅವರಾದರೂ ನಂಬರ್ 5ಗೆ ಬಂದರೂ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವರಿಬ್ಬರದು ಸ್ವ್ಯಾಪ್ ಆಗುತ್ತೆ. ನಂಬರ್ 5ಗೆ ರೀಚಾ ಘೋಷ್, ನಂಬರ್ 6ಗೆ ಗ್ರೇಸ್ ಹ್ಯಾರಿಸ್, ಅಥವಾ ಉಲ್ಟಾ ಆಗ್ಬೋದು. ಇನ್ನು ನಂಬರ್ 7ನಲ್ಲಿ ನದೀನ್ ಡಿ ಕ್ಲರ್ಕ್ ಇದ್ದಾರೆ. ಒಂದು ಎಕ್ಸ್ಟ್ರಾ ಬ್ಯಾಟಿಂಗ್ ಆಪ್ಷನ್, ಹಾಗೆಯೇ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಸೊ ಗ್ರೇಟ್ ಪಿಕ್ ಆಗಿದೆ ಇದನ್ನು ಕೂಡ. ಸೊ ಹಾಗಾಗಿ ಬ್ಯಾಟಿಂಗ್ ಡೆಪ್ತ್ ಖಂಡಿತವಾಗ್ಲೂ ಇದೆ. ಅದಾದ ಬಳಿಕ ಪೂಜಾ ವಸ್ತ್ರಾಕರ್ ಕೂಡ ಬ್ಯಾಟಿಂಗ್ ಮಾಡ್ತಾರೆ, ಹಾಗೆಯೇ ಫಾಸ್ಟ್ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಸೊ ಇವರು ಕೂಡ ಬ್ಯಾಟ್ ಮಾಡೋ ಕ್ಷಮತೆ ಇದೆ. ಇನ್ನು ಅದಾದ ಬಳಿಕ ರಾಧಾ ಯಾದವ್ ಇರ್ಬೋದು. ಸೊ ಅವರಿಗೂ ಕೂಡ ಬ್ಯಾಟಿಂಗ್ ಬರುತ್ತೆ, ಆಲ್ರೌಂಡರ್ ಆಗಿದ್ದಾರೆ. ಅವರು ಕೂಡ ಬಾಲಿಂಗ್ ಮತ್ತು ಸ್ಪಿನ್ ಬಾಲಿಂಗ್ ಮತ್ತು ಸ್ವಲ್ಪ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಸೊ ಇವರು ಕೂಡ ಬ್ಯಾಟ್ ಆಡ್ತಾರೆ. ಇನ್ನು ಶ್ರೇಯಾಂಕಾ ಪಾಟೀಲ್ ಆದ ಬಳಿಕ ಸ್ಪಿನ್ ಮತ್ತು ಅವರು ಕೂಡ ಆಲ್ರೌಂಡರೇ. ಸೊ ಹಾಗಾಗಿ ಆಲ್ರೌಂಡರ್ 11 ಮಾಡಿಬಿಡ್ಬೋದು, ಆ ಥರ ಇದೆ ಈ ಬಾರಿ ಆರ್ ಸಿ ಬಿ ವುಮೆನ್ಸ್ ತಂಡ. ಅದಾದ ಬಳಿಕ ಅರುಂಧತಿ ರೆಡ್ಡಿ ಆಡಿಸ್ಬೋದು. ಸೊ ಅವ್ರಿಗೂ ಸ್ವಲ್ಪ ಬ್ಯಾಟಿಂಗ್ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬ್ಯಾಟಿಂಗ್ ಕ್ಷಮತೆಯನ್ನು ಹೊಂದಿದ್ದಾರೆ. ಸೊ ಇದೇ ಬೇಕಾಗಿದ್ದು ಟೀಮ್ನಲ್ಲಿ. ಬಾಲಿಂಗ್ ಆಪ್ಷನ್ ಕೂಡ ಚೆನ್ನಾಗಿದೆ, ಯಾಕಂದರೆ ಎಲಿಸ್ ಪೆರಿ ಕೂಡ ಬಾಲ್ ಹಾಕ್ತಾರೆ, ದಯಾಳನ್, ಹೇಮಲತಾ ಕೂಡ ಬಾಲ್ ಹಾಕ್ತಾರೆ, ಗ್ರೇಸ್ ಹ್ಯಾರಿಸ್, ನದೀನ್ ಡಿ ಕ್ಲರ್ಕ್, ಪೂಜಾ ವಸ್ತ್ರಾಕರ್, ರಾಧಾ ಯಾದವ್, ಶ್ರೇಯಾಂಕಾ ಪಾಟೀಲ್, ಅರುಂಧತಿ ರೆಡ್ಡಿ, ಹೀಗೆ 7-8 ಬಾಲಿಂಗ್ ಆಪ್ಷನ್ ಸಿಗುತ್ತೆ. ಇನ್ ಕೇಸ್ ಏನಾದರೂ ಒಬ್ರದ್ದು ಯಾರ್ದಾದ್ರು ಬ್ಯಾಡ್ ಡೇ ಆಗಿದ್ದರೂ ಕೂಡ ಸೊ ಬೇರೆ ಯಾರಾದರೂ ಆಡಿಸಿ ನೋಡ್ಬೋದು, ವಿಕೆಟ್ ಬೀಳುತ್ತೆ ಖಂಡಿತವಾಗ್ಲೂ. ಸೊ ಪಾರ್ಟ್ ಟೈಮ್ ಅಂತೂ ಅಲ್ಲ ಇವರು. ಸೊ ಯಾವಾಗಲೂ ಹಾಕೋ ಬೌಲರ್ಸೇ, ಹಾಗಾಗಿ ಚೆನ್ನಾಗಾಗುತ್ತೆ. ಸೊ ಅದ್ಭುತವಾಗಿ ಆಗಿದೆ ಇವರಿಗೆ ಆರ್ ಸಿ ಬಿ ವುಮೆನ್ಸ್ ತಂಡ. ಸೊ ಬೇರೆ ಯಾರ್ದಾದ್ರೂ ಟೀಮ್ ಹೇಗಿದೆ ಅಂತ ನೋಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಆರ್ ಸಿ ಬಿ ವುಮೆನ್ಸ್ ತಂಡ ಹೇಗಿದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಆಕ್ಷನ್ ಕೂಡ, ಹಾಗೆಯೇ ಟೀಮ್ ಕೂಡ ಅಂತ ಅನಿಸುತ್ತೆ. ಬ್ಯಾಲೆನ್ಸ್ಡ್ ಆಗಿದೆ. ಸೊ ನಿಮ್ಮ ಪ್ರಕಾರ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.